ಸೊ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ನನಗೆ ಗೊತ್ತಾಯಿತು ನೀವು ಕೂಡ ಆಸ್ಟ್ರಾಲಜಿನಲ್ಲಿ ನಿಮ್ಮಲ್ಲೂ ಒಬ್ಬ ಆಸ್ಟ್ರಾಲಜರ್ ಇದ್ದಾನೆ ಅಂತ. ಆ್ಯಂಡ್ ನಿಮ್ಮ ಕತ್ತಲ್ಲಿ ಅದು ರುದ್ರಾಕ್ಷಿನ, ಅದು ರುದ್ರಾಕ್ಷಿ ಆ್ಯಂಡ್ ದೆನ್ ಇದು ಎಲ್ಲೋ ಸಫೈರ್ ಅಲ್ಲ? ಹಾಂ, ಎಲ್ಲೋ ಸಫೈರ್. ನಾನು ಹಾಕೊಂಡು ನೋಡಿ ಹಂಗಾಗಿ ಗೊತ್ತು. ಅದೆಲ್ಲ ನೋಡಿದಾಗ ಇವು ಸೀಮ್ ಟು ಬಿ ಹೈಬ್ರಿಡ್. ಅಂದರೆ ಒಂದು ನನ್ನ ಲೈಫನ್ನು, ನನ್ನ ಪ್ರಯತ್ನ ನಾನು ಏನು ಮಾಡ್ತೀನೋ ನಾನು ಮಾಡ್ತೀನಿ, ಇನ್ನೊಂದು ಡೆಸ್ಟಿನಿ ಅನ್ನೋದು ಒಂದಿದೆ. ಅವರು ಸೂತ್ರಧಾರರು, ನಾವು ಪಾತ್ರಧಾರರು. ಅದು ಇದ್ರ ಮಧ್ಯ ಕೆಲವು ಸತಿ ವಿ ಆಲ್ ಗಿವ್ ಇನ್ ಟು ಆರ್ ಓನ್ ಕ್ಯೂರಿಯಾಸಿಟೀಸ್ ಅಲ್ಲ. ಆಸ್ಟ್ರಾಲಜಿ ಏನಿದೆ ನೋಡೋಣ, ಕ್ರಿಸ್ಟಲ್ಸ್, ಈಗ ಐ ವೇರ್ ಕ್ರಿಸ್ಟಲ್ಸ್. ಸೊ ವಾಟ್ ಈಸ್ ಆಲ್ ಆಫ್ ದಿಸ್, ವಾಟ್ ಹ್ಯಾವ್ ಯು, ಅಂದರೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಾ ಇದ್ದೀರಾ? ಇದರ ಅಲ್ಲ, ಇದು ಎರಡು ರುದ್ರಾಕ್ಷ ನಾನು ಕೊಂಡ್ಕೊಂಡಿದ್ದಲ್ಲ ಅಥವಾ ಮಾಡಿಸಿದ್ದಲ್ಲ. ಇದು ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಇದು ಪ್ರಸಾದವಾಗಿ ಬಂದಿದ್ದು, ತಾನಾಗೆ ಬಂದಿರೋದು ಇದು ನನಗೆ. ಆ್ಯಂಡ್ ಇದು ಕೂಡ ಒಬ್ಬರು ನೈಬರು ತಂದು ಕೊಟ್ಟಿದ್ದು. ಓಹೋ. ಅಂದರೆ ಈ ಥರ ಸುಮಾರು ಮಾಲೆಗಳು ಇದ್ದಾವೆ ನನ್ನ ಹತ್ರ. ತುಳಸಿ ಮಾಲೆ, ರುದ್ರಾಕ್ಷ ಸುಮಾರು ಮನೆಯಲ್ಲಿ, ಅದು ರಾಶಿ ಗುಡ್ಡೆ ಇದೆ ನನ್ನ ಹತ್ರ. ಅಂದರೆ ಯೂಶ್ವಲಿ ಜಪ ಮಾಡೋದು ಇದರಲ್ಲೇ, ಮಾಲೆಗಳಲ್ಲೇ. ಆ್ಯಂಡ್ ಅಸ್ಟ್ರಾಲಜಿ ಅದು ನಮ್ಮ ಪರಂಪರೆಯಿಂದನೇ ಅದು ಬಂದಿದೆ. ಮಂತ್ರ ಶಾಸ್ತ್ರ, ಅಸ್ಟ್ರಾಲಜಿ. ಹಾಂ, ಒಂದು ಬ್ರಾಹ್ಮಣ ಕುಟುಂಬದಲ್ಲಿದ್ದಾಗ ಹುಟ್ಟಿದಾಗಿಂದ ಜಾತಕ ಹಾಗೆ ಆಗುತ್ತೆ. ಹಾಂ, ನನಗೆ ಅಂದರೆ ಇಂಟ್ರೆಸ್ಟು ಇತ್ತು ಅದು ಕಲಿಯೋದು. ಬೇಸಿಕ್ ಕಲ್ತಿದ್ದೀನಿ. ಅಂದರೆ ನಾನು ತುಂಬ ಮೇಧಾವಿ ಅಲ್ಲ ಅದರಲ್ಲಿ. ಒಂದು ಬೇಸಿಕ್ ಚಾರ್ಟ್ ನೋಡಬಲ್ಲೆ ಅಥವಾ ಸ್ಟಡಿ ಮಾಡಬಲ್ಲೆ. ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸೈನ್ಸ್. ಅದು 101% ನಿಜ. ಬಟ್ ಯು ಶುಡ್ ನಾಟ್ ಫಾಲೋ ದ್ಯಾಟ್. ಅಯ್ಯೋ, ಮತ್ತೆ ನೀವು ಅದೇ ಹೇಳಿದ್ರಿ. ಅಂದರೆ ಮತ್ತೆ ಅದು ನೋಡೋದು ಏನಕ್ಕೆ ಮತ್ತೆ? ಇಟ್ಸ್ ಲಾಂಗ್ ಎಕ್ಸ್ಪ್ಲನೇಷನ್, ಅದಕ್ಕೆ ಶಾರ್ಟ್ ಆಗಿ ಅದೇ ಹೇಳಿ. ನೋ ವರೀಸ್. ಈಗ ನೀವು ಬೆಂಗಳೂರಿಂದ ಮೈಸೂರು ಹೋಗ್ತಾ ಇದ್ದೀರಾ. ಕೆಲವೊಬ್ಬರು ನಡ್ಕೊಂಡು ಹೋಗ್ಬೋದು, ಪಾದಯಾತ್ರೆನೂ ಮಾಡ್ಬೋದು, ಸೈಕಲ್ಲು ಅಲ್ಲೂ ಹೋಗ್ಬೋದು. ಕಾರ್ ಅಂದ್ರೂ ಎಷ್ಟು ಲಕ್ಸುರಿಯಸ್ ಕಾರಲ್ಲಿ ಅದೂ ಡಿಪೆಂಡ್ ಆಗುತ್ತೆ. ಬಟ್ ನೀವು ಆ ಸಮಯಕ್ಕೆ ಮೈಸೂರಿಗೆ ತಲುಪೋದಂತೂ ನಿಜ. ನೀವು ನಡ್ಕೊಂಡಾದರೂ ಹೋಗಿ, ಲಕ್ಸುರಿಯಸ್ ಕಾರಲ್ಲಾದರೂ ಹೋಗಿ. ಹೆಂಗೆ ಅಂತಂದರೆ, ಈಗ ನಾನು ಫಾರ್ ಎಕ್ಸಾಂಪಲ್ ವಿಧಿ, ನೀವು ಮರ್ಸಿಡೀಸ್ ಬೆಂಝಲ್ಲಿ ಹೋದ್ರೂ 10 hours ಆದಮೇಲೆ ಮೈಸೂರು ರೀಚ್ ಆಗೋದಂತ ನಿಮ್ಮ ಹಣೆ ಬರಹದಲ್ಲಿ ಬರೆದಿದ್ರೆ, ಅಲ್ಲಿ ನಾನು ಟ್ರಾಫಿಕ್ ಜಾಮ್ ಕೊಡ್ತೀನಿ ನಿಮಗೆ. ನಡ್ಕೊಂಡು ಹೋಗೋನು ಕಷ್ಟ ಆದಾಗ ಅವನೇನು ಮಾಡ್ತಾನೆ, ಜಪ ಮಾಡ್ಬೋದು, ಏನೋ ಪರಿಹಾರ ಹುಡುಕ್ಬೋದು. ಅವನಿಗೆ ಮರ್ಸಿಡೀಸ್ ಬೆಂಝಲ್ಲಿ ಶಿಫ್ಟ್ ಮಾಡ್ತೀನಿ, ಲಕ್ಸುರಿ ಕೊಡ್ತೀನಿ. ಬಟ್ ನಿಮ್ಮ ತಲುಪೋ ಟೈಮ್ ಅದೇ ಇರುತ್ತೆ. ಸೊ ಹಾಗಿದ್ರೆ ಮಳೆ ಬರ್ತಾ ಇದೆ ಜೋರಾಗಿ, ಆಯಿತಾ? ನಿಮ್ಮ ಪರಿಹಾರಗಳಿಗೆ ನೀವು ಯಾರ್ದೋ ಶಾಸ್ತ್ರ ಹತ್ರ ಹೋಗ್ತೀರಾ, ಒಂದು ಜಪ, ನಿಮಗೆ ಪರಿಹಾರ ಪೂಜೆ ಎಲ್ಲ ಹೇಳ್ತಾರೆ. ನಿಮಗೊಂದು ಕೊಡೆ ಸಿಗ್ಬೋದು ಹೊರತು ನೀವು ಮಳೆಯಿಂದ ಎಸ್ಕೇಪ್ ಆಗಿ ಹೋಗೋಕ್ಕಾಗಲ್ಲ. ಕರೆಕ್ಟ್. ಸೊ ಹಾಗಾಗಿ ಇದು ಒಂದು ಸಪೋರ್ಟ್. ಇದು ಒಂದು ಸಪೋರ್ಟ್. ಆ ಟೈಮಲ್ಲಿ ಒಂದು ಸಣ್ಣ ಕವಚ ನಿಮಗೆ ಬರುತ್ತೆ ಹೊರತು ಆ ಕಾಲವನ್ನು ನೀವು ಬದಲಾಯಿಸೋಕ್ಕಾಗಲ್ಲ. ಸೊ ಹಂಗಿದ್ರೆ ನೀವು ದೋ ಯು ರೀಡ್ ಇಟ್, ಯು ಡೋಂಟ್ ಫಾಲೋ ಅಂದಿದ್ದಕ್ಕೆ ಅಲ್ಲ. ಒಂದು ಆಲ್ವೇಸ್ ಅದರ ಎಲ್ಲಕ್ಕಿಂತ ಸುಪ್ರೀಮ್ ಇರೋದು ಸರೆಂಡರ್ ಯುವರ್ ಸೆಲ್ಫ್ ಟು ದಿ ಗಾಡ್. ಈಗ ಪ್ಲಾನೆಟರಿ ಪೊಸಿಷನ್, ಪ್ಲಾನೆಟರಿ ಎಫೆಕ್ಟ್ಸ್, that plays the major role. But something which is controlling the planets and planetary roles is also there, some energy. So going to the higher energy is spiritualism. Connecting to the sub-level is astrology. ನನಗೆ ಪ್ರಧಾನಮಂತ್ರಿ ಕಾಂಟ್ಯಾಕ್ಟ್ ಇದೆ ಅನ್ನೋದು ಬೇರೆ. ನಾನು ಪ್ರಧಾನಮಂತ್ರಿ PA CM ಅವ್ರ ಥ್ರೂ ನಾನು ಹೋಗ್ತೀನಿ ಅನ್ನೋದು ಅದು ವಿಧಾನ. ಅಸ್ಟ್ರಾಲಜಿ ಈಸ್ ಎ ವಿಧಾನ. ಬಟ್ ಯುವರ್ ಅಂದರೆ ಅಟೈನ್ಮೆಂಟ್ ಆಫ್ ನಾಲೆಜ್ ಆ್ಯಂಡ್ ಸ್ಪಿರಿಚುವಲಿಸಮ್ ಇಸ್ ಯು ಗೋ ಡೈರೆಕ್ಟ್ಲಿ ಸಿಟ್ ಬಿಸೈಡ್ ದಿ PM. ಸೊ ಇದೇ ಕಾರಣಕ್ಕೆ ನೀವು ಎಲ್ಲ ನೋಡ್ತೀರಾ, ಕುತೂಹಲಕ್ಕಿಂತ ಶುರುವಾಗಿದ್ದು ಆಸ್ಟ್ರಾಲಜಿ. ವೆನ್ PM ಸೇಸ್ ಓಕೆ, ಒಂದು ಈ ಸಲ ಇನ್ಫ್ಲುಯೆನ್ಸ್ ಬೇಡ, ನೀನು ಇದೇ ರೂಟಿಂದ ಇದೇ ಬಾಗಿಲಿಂದ ಬಾ ಅಂತ PM ಫೋನ್ ಮಾಡಿ ಹೇಳಿದಾಗ ನಾನು ಆ ಪ್ರೋಟೋಕಾಲ್ ಪ್ರೊಸೀಜರ್ಸ್ ಫಾಲೋ ಮಾಡ್ತೀನಿ. ನನಗೊಂದು ಬ್ಯಾಕ್ ಡೋರ್ ಎಂಟ್ರಿ ಅನ್ನೋದು ಯಾವಾಗಲೂ ಇದೆ ಅಂತ ನನಗೆ ಗೊತ್ತು. ಇವಾಗ ನನ್ನ ತಂದೆನೇ PM ಆಗಿದ್ದಾಗ ಮಕ್ಕಳಿಗೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಯಾವುದೋ ಒಂದು ದೊಡ್ಡ ಪೊಸಿಷನಲ್ಲೇ ಕೂತಿದ್ದಾನೆ. ಬಟ್ ಆ್ಯಸ್ ಎ ಸಿಟಿಸನ್ ನಾನು ಅದೇ ಪ್ರೊಸೀಜರಲ್ಲಿ ಇದೊಂದು ಪರ್ಟಿಕ್ಯುಲರ್
ವಿಷಯಕ್ಕೆ ನೀನು ಅದೇ ರೂಟಲ್ಲೇ ಬರಬೇಕು ಅಂತಂದರೆ ನಾನು ಆ್ಯಸ್ ಅ ಸಿಟಿಸನ್ ಐ ಹ್ಯಾವ್ ಟು ಫಾಲೋ ದೋಸ್ ರೂಲ್ಸ್. ಅದರ್ವೈಸ್ ನಮ್ಮ ಅಪ್ಪನೇ PM ಇದ್ದಾನೆ ಗುರು ಅಂದರೆ ನಾನು ಯಾಕೆ ನಿನ್ನ ಥ್ರೂ ಬರಲಿ ಅನ್ನೋದು ನನ್ನ ಪಾಯಿಂಟ್.